ಟ್ರ್ಯಾಕ್ ಸರ್. ಒಂದು ಪೇರೆಂಟ್ ಆಗಿ ನೀವು ಥಿಂಕ್ ಮಾಡಿ. ಸೊ ನಿಮ್ ಮಗಂದು ಕ್ಲಾಸಸ್ಗೆ ಸೊ ಲೈಕ್ ಮಂತ್ಲಿ ಒನ್ಸ್ ಇಲ್ಲ 2 months ಒನ್ಸ್ ವಿಸಿಟ್ ಮಾಡ್ತೀರಾ. ಸೊ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಏನೇನಿದೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ತಿಳ್ಕೊಳ್ಳೋದಕ್ಕೆ. ಪ್ಲಸ್ ಅದ್ರ ಜೊತೆಗೆ ಬಿಟ್ರೆ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ ನಂತರ ಒಂದು ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ, ಅವಾಗ ವಿಸಿಟ್ ಮಾಡಿ ಬರ್ತೀರಾ. ಬಾಕಿ ದಿನ ಏನೇನ್ ಓದ್ತಾ ಇದ್ದಾನೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಸ್ಕೂಲ್ ನಲ್ಲಿ? ಗೊತ್ತಾಗೋದಿಲ್ಲ. ಸ್ಕೂಲ್ ಹತ್ರ ಬರ್ತಾ ಇದ್ದೀನಿ ಅಂದ್ರೆ ನಮ್ಮವನು ಡ್ಯಾಡಿ ನೀನ್ ಬರ್ಬೇಡ, ನಾನ್ ಚೆನ್ನಾಗ್ ಓದ್ತೀನಲ್ಲ, ಪ್ರೋಗ್ರೆಸ್ ಕಾರ್ಡ್ ನೋಡು ಅಷ್ಟೇ ಸಾಕು, ನೀನ್ ಬರ್ಬೇಡ, ನೀನ್ ಕಂಪ್ಲೇಂಟ್ಸ್ ಮಾಡ್ತೀಯ ಅಂತ. ಹೌದಾ ಹರ್ಷ? ಹೇಳ್ತೀರಾ ಹಂಗೆ? ಸೊ ಆತರ ಆಗತ್ತೆ, ರೈಟ್. ಸೊ ಅದೇ ಒಂದು ನೀವು ಮನೆಯಲ್ಲಿ ಇದ್ಕೊಂಡು ಅವನು ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಪ್ರತಿದಿನ ಅವ್ನು ಏನೇನ್ ಓದ್ತಾ ಇದ್ದಾನೆ ಅಂತ ನೀವು ನೋಡಿದಾಗ ಸೊ ನಿಮಗ್ ಕಂಪ್ಲೀಟ್ ಅರ್ಥ ಆಗತ್ತೆ ನಿಮ್ ಮಗ ಏನ್ ಓದ್ತಾ ಇದ್ದಾನೆ ಅಂತ. ಸೊ ಒಂದು ದಿನದ ಬೇಸಿಸ್ ಮೇಲೆ ಟ್ರ್ಯಾಕಿಂಗ್ ಇರ್ತದೆ. ಸೊ ಅವನ ಪ್ರತಿಯೊಂದು ಚಾಪ್ಟರ್ ಆಗ್ಲಿ ಟಾಪಿಕ್ಸ್ ಆಗ್ಲಿ ಪ್ರತಿಯೊಂದು ನೀವೇನ್ ಕಲ್ತಿದ್ದಾನೆ ಅಷ್ಟು ನಿಮಗ್ ಟ್ರ್ಯಾಕಿಂಗ್ ಇರುತ್ತೆ. ನೀವೇನು ವರೀಸ್ ಮಾಡೋದಿರಲ್ಲ ಅಲ್ಲಿ. ಅವನು ದಿನದ ಬೇಸಿಸ್ ನಲ್ಲಿ ಏನ್ ಓದ್ತಾನೆ ಅಂತ ಅನ್ನೋದು ಗೊತ್ತಾಗತ್ತೆ. ಟೆಸ್ಟ್ ಅಟೆಂಡ್ ಮಾಡಿದ್ದಾನೆ, ಸರಿ ತಪ್ಪುಗಳು ಎಷ್ಟು ಮಾಡ್ತಿದ್ದಾನೆ, ನಿಮ್ ಮಗನ್ನ ತಿದ್ದೋ ಅಂತ ಆಪ್ಷನ್ ಎಲ್ಲಾ ತರಾನು ಇರುತ್ತೆ ನಿಮ್ಗೆ. ಸೊ ಅದು ಒಂದೊಂದ್ ಏನಂದ್ರೆ ಸರ್, ಇವಾಗ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಓದ್ತಾ ಇದೀವಿ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಓದ್ತಾ ಇರೋದು ಕರೆಕ್ಟಾ ರಾಂಗ್ ಅಂತ ಅವನ್ಗೆ ಗೊತ್ತಿರಲ್ಲ ಕೆಲವು ಸತಿ. ಸೊ ಅವ್ನ್ ಕರೆಕ್ಟ್ ಆಗಿ ತಿಳ್ಕೊಬೇಕು ಕರೆಕ್ಟಾ ರಾಂಗ್ ಎಲ್ಲಾನು. ಸರಿ, ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಇಲ್ಲಾಂದ್ರೆ ನಾನು ನಿಮ್ಗೆ ಅಡ್ಮಿಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. Okay sir, tell me about admission. So ನೀವು like have you checked with the online website, Byju's online website? You have checked Byju's online website? Yes sir. Okay. Sir, you know about Flipkart, Amazon and all, right? I don't know sir about. So Flipkart, Amazon ಆನ್ಲೈನ್ ಪರ್ಚೇಸ್ ಮಾಡೋ ತರ ಇರ್ತದಲ್ಲ, ಸೊ ಅದು ಒಂದು ಆನ್ಲೈನ್ ವೆಬ್ಸೈಟ್ ಇರ್ತದೆ. ಸೊ ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್ ಇದು. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ತರ ಅಡ್ಮಿಷನ್ ಮಾಡ್ತಾರೆ ಅಂತ ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮ್ಮ ಮಗನ್ಗೆ ಯಾವ ತರ ಅಡ್ಮಿಷನ್ ಇರ್ತದೆ ಅಂತ ಆಮೇಲೆ ನಂತರ ತಿಳಿಸ್ತೀನಿ, ರೈಟ್? ನಿಮ್ಗೆ ಡಿಫರೆನ್ಸ್ ಗೊತ್ತಾಗತ್ತೆ. ಸೊ ಇಲ್ಲಿ ನೀವು ಹೋದ್ರೆ ಬೈ ಎ ಕೋರ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಬೈ ಎ ಕೋರ್ಸ್ ಕೊಟ್ರೆ ಸೊ ಇಲ್ಲಿ ನೀವು ನೋಡ್ಬೋದು. ಸೊ 6th ಇದಾನೆ. ಸೊ 6th ಸ್ಟ್ಯಾಂಡರ್ಡ್ಗೆ ಎಷ್ಟಿದೆ ಸರ್ ಇಲ್ಲಿ ಪ್ರೈಸ್? 35,000 ಇದೆ. 35,000 ಇದೆ ಅಲ್ವಾ? ಸೊ 35,000 ಹಳ್ಳಿ ಲೆವೆಲ್ ನಲ್ಲಿ ತಾಲೂಕ್ ಲೆವೆಲ್ ನಲ್ಲಿ ನಾವು ಹೇಳಿದಾಗ ಅವರು ಅಷ್ಟು ಸ್ಕೂಲ್ ಫೀಸ್ ಕಟ್ತಾ ಇರಲ್ಲ, ರೈಟ್? ಸೊ ನಿಮ್ದು ಸ್ಕ್ರೀನ್ ಆಫ್ ಆಗಿದೆಯಾ ಸರ್? ಇಲ್ಲ ಸರ್. ಸೊ ಇಲ್ಲಿ ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತಂದ್ರೆ, ಸೊ ಇವಾಗ ನೀವು ನೋಡಿದ್ರಿ ಲೈಕ್ ವೆಬ್ಸೈಟ್ ನೋಡಿದ್ರಿ 35,000 ಇದೆ ವಿತೌಟ್ ಟ್ಯಾಬ್ ಅಂತ ಅನ್ಬಿಟ್ಟು. ಸೊ ವಿತೌಟ್ ಟ್ಯಾಬ್ ಯಾವ ಮಕ್ಳುನು ಓದಕ್ ಆಗಲ್ಲ. ಸೊ ಸ್ಕಾಲರ್ಶಿಪ್ ನಲ್ಲಿ ನಾವೇನ್ ಮಾಡ್ತೀವಿ, ಟ್ಯಾಬ್ ನ ನಾವು ಫ್ರೀ ಆಗಿ ಪ್ರೊವೈಡ್ ಮಾಡ್ತೀವಿ. ಸರ್ ಇವಾಗ ನಿಮ್ ಮಗನ್ಗೆ ನಾನು ಕೊಡ್ಬೋದು ಅಂದ್ರೆ ನಾರ್ಮಲ್ ಆಗಿ ಎಲ್ಲಾ ಮಕ್ಳಿಗೂ ಕೊಡೋದು ನಾವು 5 years ಕೋರ್ಸ್ ಮತ್ತೆ 3 years ಕೋರ್ಸ್ ಅಂತ ಕೊಡ್ತೀವಿ. ಸೊ ಒಂದು ಫೌಂಡೇಶನ್ ಕೋರ್ಸ್ ಮತ್ತೆ ಒಂದು ಇಂಟಿಗ್ರೇಟೆಡ್ ಕೋರ್ಸ್. ಸೊ ನನ್ಗನ್ಸ್ತು ನಿಮ್ ಮಗ 3 years ಕೋರ್ಸ್ಗೆ ಎಲಿಜಿಬಲ್ ಇದ್ದಾನೆ. ಸೊ 3 years ಕೋರ್ಸ್ ಮಾಡಬಹುದು ಅವನು. 5 years ಕೋರ್ಸ್ ಬೇಡ ಅವ್ನಿಗೆ, ಇವಾಗ್ಲೇ 3 years ಕೋರ್ಸ್ ಅವನು ಎಲಿಜಿಬಲ್ ಇದ್ದಾನೆ. ಓಕೆ, ಸೊ ನನಗನ್ಸಿದ್ದು. ಸೊ ಅದಕ್ಕೆ ನಿಮ್ಗೆ 3 years ಆಪ್ಷನ್ ನಾನು ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ 35,000 ಇಂಟು 3 ಅಂದ್ರೆ ಎಷ್ಟಾಗುತ್ತೆ ಸರ್? ಎಷ್ಟಾಗ್ಬೋದು? 70 ಪ್ಲಸ್ 1,05,000 rupees ಹತ್ತತ್ರ ಬರುತ್ತೆ. ಇದು ಆನ್ಲೈನ್ ಫೀಸ್ ಇರೋದು, ರೈಟ್ ಸರ್? ಇದು ಆನ್ಲೈನ್ ಫೀಸ್ ಇರೋದು ನಮ್ ಸ್ವಂತ ಆನ್ಲೈನ್ ವೆಬ್ಸೈಟ್ ಅಲ್ಲಿ. ಸೊ ನಿಮ್ ಮಗನ್ಗೆ ಈ ಸೆಷನ್ ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ತೀನಿ ಅಂತಂದ್ರೆ, ಸೊ ನಿಮ್ ಮಗನ್ಗೆ ಒಂದು ಟ್ಯಾಬ್ ಪ್ಲಸ್ ಸ್ಯಾಮ್ಸಂಗ್ ಟ್ಯಾಬ್ ಇಲ್ಲ ಲೆನೋವೋ ಟ್ಯಾಬ್, ಎರಡರಲ್ಲಿ ಒಂದು ಟ್ಯಾಬ್ ನಿಮ್ ಮಗನಿಗೆ ಕೊಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ಬೈಜೂಸ್ ಕಿಟ್ ಬರುತ್ತೆ. ಓಕೆ, ಸೊ ಸ್ಟೂಡೆಂಟ್ ಪೋರ್ಟಲ್ ಅವ್ನ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವನ ಹೆಸರಲ್ಲಿ ಒಂದು ಐಡಿ ಕ್ರಿಯೇಟ್ ಮಾಡ್ತೀವಿ, ಸ್ಟೂಡೆಂಟ್ ಪೋರ್ಟಲ್ ಆಕ್ಸೆಸ್ ಕೊಡ್ತೀವಿ. ಮತ್ತೆ ಪೇರೆಂಟ್ ಕನೆಕ್ಟ್ ಆಪ್ ನಿಮಗೆ ನಿಮ್ ಮಗಂದು ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡೋದಕ್ಕೆ ಬುಕ್ಸ್ ಪ್ರೊವೈಡ್ ಮಾಡ್ತೀವಿ. ಇದು ಬೈಜೂಸ್ ಡಿಜಿಟಲ್ ಬುಕ್ಸ್ ಇರುತ್ತೆ.
ಸೊ ಅವನ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಡಿಜಿಟಲ್ ಬುಕ್ಸ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. 4 ಮಾರ್ಕ್ಸ್, 5 ಮಾರ್ಕ್ಸ್, 6 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಇರುತ್ತೆ ಅದ್ರಲ್ಲಿ. ನಿಮ್ ಮಗನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಬೇಕಂತಂದ್ರೆ ಸ್ನಾಪ್ ಬುಕ್ ಅಂತ ಒಂದು ಆಪ್ಷನ್ ಕೊಟ್ಟಿದೀವಿ. ಆ ಸ್ನಾಪ್ ಬುಕ್ ನಲ್ಲಿ ಅವನು ಟೆಕ್ಸ್ಟ್ ಬುಕ್ ನ ಸ್ಕ್ಯಾನ್ ಮಾಡಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರ ಬಗ್ಗೆ. ಅದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿರುವಂತದ್ದು. ಸೊ ಡಿಜಿಟಲ್ ಬುಕ್ಸ್ ಇರುತ್ತೆ, ಪ್ಲಸ್ ಅದ್ರ ಜೊತೆಗೆ ಬೈಜೂಸ್ ಬ್ಯಾಗ್ ಸಿಗುತ್ತೆ ನಮ್ಗೆ. ಸೊ ಮೆಂಟರ್ ಸಪೋರ್ಟ್ ಇರುತ್ತೆ. ಸೊ ಒಬ್ರು ಸಪರೇಟ್ ಟೀಚರ್ ಇರ್ತಾರೆ ಅವನ್ಗೆ ಅಂತಾನೆ, ರೈಟ್. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ನಾವು ನಿಮ್ ಮಗನಿಗೆ ಈ ಸೆಷನ್ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಫ್ರೀ ಆಗಿ ಪ್ರೊವೈಡ್ ಮಾಡುವಂತ ಆಪ್ಷನ್. ಸೊ ಇದ್ರ ಜೊತೆಗೆ ನಿಮಗೆ ನಿಮ್ ಮಗನ್ಗೆ ಸ್ಕಾಲರ್ಶಿಪ್ ನಲ್ಲಿ ಅಡ್ಮಿಷನ್ ಆಗ್ತಿದ್ದಾನೆ ಅಂತ ಅನ್ಬಿಟ್ಟು 1,05,000 ಇರೋ ಫೀಸ್ ನ ನಿಮ್ಗೆ ಫಾರ್ 3 years ಕಂಪ್ಲೀಟ್ ಹೋಲ್ 3 years ಬರೀ ನಿಮ್ಗೆ 49,500 ಗೆ ಕಂಪ್ಲೀಟ್ ಆಲ್ ದ 3 years ಫುಲ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. 49,500 ಆಲ್ ದ 3 years ಫಾರ್ 3 ವರ್ಷ ಸೇರಿಸಿ 49,500 ಆಗುತ್ತೆ. ಅದರಲ್ಲೂ ನೀವು ಅಡ್ಮಿಷನ್ ಫೀಸ್ ಅಂತ ಬರೀ 8,000 ರೂಪಾಯಿ ಮಾತ್ರ ಕಟ್ತೀರಾ. ಸೊ ಈ 49,500 ಅಲ್ಲಿ ಬರೀ 8,000 ಅಡ್ಮಿಷನ್ ಫೀಸ್ ಕಟ್ತೀರಾ. ಇನ್ನ ಮಿಕ್ಕಿದ್ದ 41,500 ಏನಿರ್ತದೆ ಇದನ್ನ ನಾವು 12 ತಿಂಗಳು ಕಂತು ಕೊಡ್ತೀವಿ ನಿಮ್ಗೆ, 12 months. ಸೊ 1 year ಅಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ರೆಸ್ಟ್ 2 years ನೀವೇನು ಕಟ್ಟೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ನನ್ಗೆ. ಇದರಲ್ಲಿ ಸಿಟಿಗೆ ಅಮೌಂಟ್ ಹೇಳಿದ್ರಿ ನೀವು, ಫಸ್ಟ್ ಸಿಟಿ ಸೈಡ್ ಇಷ್ಟ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು, ತಾಲೂಕು ರೂರಲ್ ಏರಿಯಾಗೆ ಏನಾದ್ರು ಕಡಿಮೆ ಇದೆಯಾ ಎಕ್ಸ್ಕ್ಯೂಸ್? ಅದೇ ಸರ್, ನಿಮ್ಗೆ 49,500 ಇದು ನಿಮ್ಗೆ ತಾಲೂಕ್ ಲೆವೆಲ್, ರೂರಲ್ ಲೆವೆಲ್ ಅಲ್ಲಿ ಇರುವಂತ ಮಕ್ಳಿಗೆ 49,500 ಕೊಡ್ತೀವಿ. 1,05,000 ಇರುವಂತ ಕೋರ್ಸ್ 49,500 ಗೆ ನಿಮಗೆ ಕೊಡ್ತಾ ಇದೀವಿ. ಇಟ್ ಈಸ್ ಬಿಗ್ಗೆಸ್ಟ್ ಅಮೌಂಟ್ ಫಾರ್ ಮೀ. ಸೊ ಅದಕ್ಕೆ ನಿಮ್ಗೆ ಲೈಕ್ 12 months ಡಿವೈಡ್ ಮಾಡ್ಕೊಡ್ತೀವಿ. 12 months ಅಂತ ಅಂದ್ರೆ ಹಾರ್ಡ್ಲಿ ನಿಮ್ಗೆ 3,400 rupees 1 month ಬರುತ್ತೆ. 100 rupees per day ಅಂತ ಲೆಕ್ಕ ಹಾಕೊಳ್ಳಿ. ಸೊ 1 year ನೀವು ಬೇರ್ ಮಾಡಿದ್ರೆ ಕಂಪ್ಲೀಟ್ ರೆಸ್ಟ್ 2 years ನೀವೇನು ಕಟ್ಟೋ ಅವಶ್ಯಕತೆ ಇರಲ್ಲ. ಇಲ್ಲಿ ಪೇ ಮಾಡಿ ಸ್ಕೂಲಲ್ಲಿ ಪೇ ಮಾಡ್ಬೇಕಲ್ಲ ನಾವು? ಇದನ್ನ ಸರ್, ಇದು ನಿಮ್ಗೆ ಒಂದೇ ವರ್ಷ ಇರೋದು. ಸ್ಕೂಲ್ ನಲ್ಲಿ ಪೇ ಮಾಡೋದು ನೀವು ಪ್ರತಿ ವರ್ಷ ಪೇ ಮಾಡ್ತೀರಾ. ಈ ವರ್ಷ ಒಂದೇ ವರ್ಷ ಕೊಡೋದು. ಸರ್, ಸ್ಕೂಲ್ ಸರ್ಟಿಫಿಕೇಟ್ ಈಸ್ ವ್ಯಾಲ್ಯೂಬಲ್, ಬಟ್ ಬೈಜೂಸ್ ಸರ್ಟಿಫಿಕೇಟ್ ಈಸ್ ನಾಟ್ ವ್ಯಾಲ್ಯೂಬಲ್. Who said it is not valuable? I tell you. No sir, you don't think like that. So see, if it is not valuable, 7.5 crore students are not studying in Byju's. Byju's, they are studying in Byju's, but it is the self studying, but not organized by government. This is organized by UN government. This is organized by ICSE syllabus. ICSE syllabus has recognized Byju's. Sir, this is completely of a self-studying tool for your kid. Okay, so he needs to sit and study in home. Everything will be done. It is recognized by the complete ICSE syllabus, international syllabus. It is recognized, the complete certificate. So if your kid is studying Byju's aptitude test or science talent exam, he will be getting a certificate from Byju's. A digital certificate will be given for you. That is valuable for your kid in his further future reference. If you have any doubt, you can ask me, sir. ಈ ನಿಮ್ ಮಾಸ್ ಕಾರ್ಡ್ ಎತ್ಕೊಂಡು ಬೇರೆ ಕಡೆ ಹೋಗಕ್ ಆಗ್ತದ? ನಿಮ್ದು ಬರೀ ಟ್ಯೂಷನ್ ಟೈಪ್ ಕಲಿಯಕ್ಕೆ ಎಕ್ಸ್ಟ್ರಾ ಕೋಚಿಂಗ್ ಅಷ್ಟೇ. ಸರ್, ಅವನು ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮ್ಸ್ ಆಪ್ಟಿಟ್ಯೂಡ್ ಅಟೆಂಡ್ ಮಾಡ್ಲಿ, ಬೈಜೂಸ್ ಅಲ್ಲಿ ಅಟೆಂಡ್ ಮಾಡಿ ಅವನು ರ್ಯಾಂಕಿಂಗ್ ತಗೊಂಡಿದ್ದಾನೆ ಅಂತಂದ್ರೆ ಆ ಮಾರ್ಕ್ಸ್ ಕಾರ್ಡ್ ವ್ಯಾಲ್ಯೂಬಲ್ ಇರ್ತದೆ ನಿಮ್ಗೆ. ಓಕೆ, ಸೊ ಅವನಿಗೆ ನಾವು ಸುಮ್ನೆ ಲೈಕ್ ಖಾಲಿ ಪ್ರಿಪೇರ್ ಮಾಡಲ್ಲ ಅವನ್ನ. ಸೊ ಮಗ, ಎಸ್ ಆಬ್ವಿಯಸ್ಲಿ ಸರ್, ಇವಾಗ ನೀವು ಸ್ಕೂಲ್ ನಲ್ಲಿ ಮಗನ್ಗೆ ಓದಿಸ್ತಾ ಇದ್ದೀರಾ 1 ವರ್ಷ ಅಂದ್ರೆ ಅವ್ನ ಎಕ್ಸಾಮ್ ಬರ್ದ್ರೇನೆ ಅಲ್ವಾ ಸರ್ಟಿಫಿಕೇಟ್ ಸಿಗೋದು ಅವನ್ಗೆ. ಹೌದು, ಅದೇ ತರನೇ ಸರ್ ಇದು. ಬಟ್ ಸ್ಕೂಲ್ ಸರ್ಟಿಫಿಕೇಟ್ ಈಸ್ ವ್ಯಾಲ್ಯೂಬಲ್. ಬೈಜೂಸ್ ಸರ್ಟಿಫಿಕೇಟ್ ಹೌ ಇಟ್ ಈಸ್ ಪಾಸಿಬಲ್ ಟು? ಸರ್, ನಿಮ್ಗೆ ಫ್ಯೂಚರ್ ಅಲ್ಲಿ ಗೋಯಿಂಗ್ ಟು ಅದರ್ ಸ್ಕೂಲ್ ಅಂತಲ್ಲ,
ಅವನದು ಸೈನ್ಸ್. ಇವಾಗ ಸರ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವ್ ಏನಕ್ಕೆ ಅಟೆಂಡ್ ಮಾಡಿಸ್ತೀರಾ? ಏನಕ್ಕೆ ಅಟೆಂಡ್ ಮಾಡಿಸ್ತೀವಿ ಅಂದ್ರೆ ಎಷ್ಟು ಟ್ಯಾಲೆಂಟ್ ಇದೆ ಈ ಒಂದು ನೋಡಕ್ಕೆ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿಸ್ತೀವಿ ಅಲ್ವಾ? ಸೊ ನಿಮ್ ಮಗನ್ಗೆ ಒಂದು ಟ್ಯಾಲೆಂಟ್ ಇದೆ ಎಷ್ಟು ಅಂತ ಅನ್ಬಿಟ್ಟು ನೋಡೋದಕ್ಕೆ ಅಟೆಂಡ್ ಮಾಡಿಸ್ತೀರಾ. ಇವಾಗ ಒಂದು ಲೋಕಲ್ ಟ್ಯೂಷನ್ಸ್ ಹಾಕಿದೀರಾ ನೀವ್ ಅಂತಂದ್ರೆ ಆ ಟ್ಯೂಷನ್ ಇಂದ ನೀವು ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡಿ ಆ ಸರ್ಟಿಫಿಕೇಟ್ ನ ಇದಕ್ ಎಲ್ಲಾದ್ರೂ ಬೇರೆ ಕಡೆ ತಗೊಂಡ್ ಹೋಗ್ತೀರಾ? ಇಲ್ಲ 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 ಟ್ಯೂಷನ್ಗೆ ಹಾಕಿರ್ತಕ್ಕಂಥ ಸರ್ಟಿಫಿಕೇಟ್ ಎಲ್ಲಿ ಎತ್ಕೊಂಡು ಹೋಗಲ್ಲ. ರೈಟ್. ನಾವು ಬೈಜೂಸ್ ನಲ್ಲಿ ಆತರ ಮಾಡಕ್ ಆಗಲ್ಲ. ಇದು ನಾವು ಟ್ಯೂಷನ್ಸ್ ರೀತಿ ಮಾಡಕ್ ಆಗಲ್ಲ. ಇದು ಸ್ಕೂಲ್ ನಲ್ಲಿ ಏನ್ ಪಾಠ ಮಾಡ್ತಾರೆ ಮನೆಗ್ ಬಂದು ಓದ್ಕೊಳ್ಳಿ ಮಕ್ಳು ಅಂತ ಇಂಡಿವಿಜುವಲ್ ಲರ್ನಿಂಗ್ ಗೋಸ್ಕರ ನಾವು ಪ್ರೊವೈಡ್ ಮಾಡಿರೋದು. ಅದ್ರಲ್ಲೂ ಆಪ್ಟಿಟ್ಯೂಡ್ ಟೆಸ್ಟ್ ಮತ್ತೆ ಅವನು ಸೈನ್ಸ್ ಟ್ಯಾಲೆಂಟ್ ಎಕ್ಸಾಮ್ ನಡೀತದೆ ಬೈಜೂಸ್ ಅಲ್ಲಿ. ಸೊ ಅದ್ರದ್ದು ಸರ್ಟಿಫಿಕೇಟ್ ವ್ಯಾಲ್ಯೂಯೇಬಲ್ ಇರ್ತದೆ. ಬಿಕಾಸ್ ನಿಮಗೆ ಗೊತ್ತಿಲ್ಲ, ನೀವು ಎಲ್ಲೂ ಯೂಸ್ ಮಾಡಿಲ್ಲ ಅದನ್ನ. ಬ್ಯಾಂಗ್ಳೂರ್ನಲ್ಲಿ ಪ್ರತಿಯೊಂದು ಸ್ಕೂಲ್ಸ್ ನಲ್ಲೂ ಅದು ಯೂಸ್ಫುಲ್ ಆಗ್ತಾ ಇದೆ. ನಿಮಗ ಮುಂದೆ ನವೋದಯ ಎಕ್ಸಾಮ್ಸ್ ಆಗ್ಲಿ ಇಲ್ಲ ಅಂತಂದ್ರೆ ಮುರಾರ್ಜಿ ದೇಸಾಯಿ ಎಕ್ಸಾಮ್ಸ್ ಆಗ್ಲಿ ಬರ್ಸ್ತೀರಾ ಅಂತಂದ್ರೆ ಅದಕ್ಕೆ ಪ್ರಿಪರೇಷನ್ ಆಗ್ತದೆ ನಮ್ಮ ಬೈಜೂಸ್ ನಲ್ಲಿ. ಏನ್ ಸರ್? ಅವತ್ತು ಹೋಗಲ್ಲ ಅನ್ಬಿಟ್ಟು ಅದಕ್ಕೆ ಗೋಯಿಂಗ್ ಟು 7th standard ಸರ್. ಓಕೆ ಓಕೆ. He's going for 7th standard. Cost is too much for me. This is the cost, sir. See, 1,05,000 what the fees we have, we are providing at 49,500. So if you are okay with this, we can take up the admissions. Sir, do you have any like identity proof of your teachers in government? Yeah, sir. You have ID card, sir? No. Okay. So ಇಲ್ಲ ಸರ್, ನಾವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ಪೇ ಮಾಡ್ಬೇಕು, ನಾವು ಇಲ್ಲಿ ಪೇ ಮಾಡ್ಬೇಕಂದ್ರೆ ನಮ್ಗೆ ಡಿಫಿಕಲ್ಟ್ ಟು. ಎಷ್ಟಿದೆ ಸರ್ ಸ್ಕೂಲ್ ಫೀಸ್? ಒಂದು ಸ್ಕೂಲ್ ಫೀಸ್ ಎಷ್ಟಿದೆ? ಒಂದು ಸ್ಕೂಲ್ ಫೀಸ್ 30,000 ಬರ್ತದೆ ಇಯರ್ಲಿ. 30,000 per year. ಸೊ ನಾನು ನಿಮ್ಗೆ 3 ವರ್ಷಕ್ಕೆ 48,000 ಅಂದ್ರೆ ನೀವು ಜಾಸ್ತಿ ಆಗ್ತದೆ ಅಂತ ಹೇಳ್ತಿದ್ದೀರಾ? ಬರೀ ಹಾಫ್ ಅನ್ ಅವರ್ಗೆ 49,000. ಅವ್ರು 8 hours ಟೀಚ್ ಮಾಡ್ತಾರೆ. 8 hours ಸರ್ ಹಾಫ್ ಅನ್ ಅವರ್ ನಾವು ಹಾಫ್ ಅನ್ ಅವರ್ ನಿಮ್ ಮಗ ಓದ್ಲಿ ಅಂತ ನಾವು ಇನ್ಸಿಸ್ಟ್ ಮಾಡ್ತಾ ಇರೋದು. ನಿಮ್ ಮಗ ಓದೋಂಗಿದ್ರೆ ಬೇಕಾದ್ರೆ 1 hour 2 hours ಆದ್ರೂ ಓದ್ಬೋದು. ಸಿ, ನಾನು ಹೇಳ್ತಾ ಇರೋದು ನಿಮ್ ಮಗನ್ಗೆ ಈ ತರ ಓದ್ಬೇಕು ಅಂತ ಹೇಳ್ತಾ ಇದ್ದೀನಿ, ಬರೀ ಹಾಫ್ ಅನ್ ಅವರ್ ಅಂತ ಅಲ್ಲ. ಇದು ಆಫ್ಲೈನ್ ಕಂಟೆಂಟ್ ಅಲ್ವಾ ಸರ್? ನಿಮ್ಗೆ ಎಷ್ಟೊತ್ತು ಬೇಕಾದ್ರೂ ಓದ್ಬೋದು. ಇದು ಆನ್ಲೈನ್ ಕ್ಲಾಸ್ ಅಲ್ಲ. ಇಟ್ ಈಸ್ ಕಾಸ್ಟ್ ಇಸ್ ಟೂ ಮಚ್ ಸರ್ ನನ್ನ ಪ್ರಕಾರ. ಯುವರ್ ವಿಶ್ ಸರ್. ಸೊ ಇದು ನಾವು ಪ್ರೊವೈಡ್ ಮಾಡ್ತಾ ಇರೋದು. ಸೊ ನೀವು ಯಾವಾಗ ಬೇಕಾದ್ರೂ ಕುತ್ಕೊಂಡು ಓದೋ ಆಪ್ಷನ್ ಇರ್ತದೆ. ಸೊ ನಿಮ್ ಮಗನ್ಗೆ ಅರ್ಥ ಆಗ್ಲಿಲ್ಲ 40 ಪೀಪಲ್ಸ್ ಜೊತೆಗೆ ಅಂತಂದ್ರೆ ಅವ್ನಿಗೆ ಇವಾಗ ನೋಡಿ, ಸೊ ಬೇಸಿಕ್ಸ್ ಅವ್ನಿಗೆ ರೈನ್ಬೋ ಕಲರ್ಸ್ ಅಂತ ಆಗ್ಲಿ, ನಾನು ರೈನ್ಬೋ ಕಲರ್ಸ್ ಇದ್ ಮಾಡ್ತಾನೆ. ಏನ್ ಹೇಳಿ ಸರ್? ನಮ್ಮ ಆಪ್ ಇದೆಯಲ್ಲ ದೀಕ್ಷಾ ಆಪ್. ನೋ ದೀಕ್ಷಾ ಆಪ್. ಯಾವ ಲೆಸನ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ತೀವಿ, ಯಾವ್ದು ಬೇಕಾದ್ರೂ ಓದ್ಕೊಳ್ತೀವಿ. ಈಸ್ ಇಂಟ್ರೆಸ್ಟ್ ಅಲ್ಲಿನೂ ಸರ್ ಡೌಟ್ಸ್ ಇದ್ರೆ ಯಾವಾಗ ಬೇಕಾದ್ರೂ ಆನ್ಸರ್ ಮಾಡ್ತಾರೆ. ಅದಕ್ಕೇನ್ ತೊಂದ್ರೆ ಇಲ್ಲ. ನಿಮ್ಮ ಆಪೇ ಬೇಕಾಗಿಲ್ಲ. ಈ ತರ ಇಷ್ಟೊಂದು ಕೊಡ್ಬೇಕು ಅಂತ ಅಲ್ಲ, ಯಾಕಂದ್ರೆ ಅಲ್ಲಿ ಫ್ರೀ ಆಫ್ಲೈನ್ ಕಂಟೆಂಟ್ ಇದು. ದಟ್ ಈಸ್ ಆಲ್ಸೋ ಆಫ್ಲೈನ್ ಕಂಟೆಂಟ್. ಅದು ಓಕೆ ಸರ್. ನಿಮ್ ಮಗನ್ಗೆ ಓದಿಸ್ತೀರಾ ಅಂತಂದ್ರೆ ಆಫ್ಲೈನ್ ಕಂಟೆಂಟ್ ಅಲ್ಲಿ ಓದಿಸ್ಬೋದು. ಕೇಳೋ ಆನ್ಸರ್ ಸಿಗ್ತದೆ, ಅದ್ರಲ್ಲಿ ತೊಂದ್ರೆ ಇಲ್ಲ. ಯಾವ್ದೇ ಕೇಳೋ ಓದ್ತಿದಾನ ದೀಕ್ಷಾ ಆಪ್ ಅಲ್ಲಿ ಓದ್ತಿದ್ದಾನ ಸರ್ ನಿಮ್ ಮಗ? ಅಲ್ಲಿ ಏನಕ್ಕೆ ತೊಂದ್ರೆ, ಎರಡು ಮಾತ್ರ ತೊಂದ್ರೆ ಇದೆ. ಮಾನಿಟರ್ ಇರಲ್ಲ, ಟೀಚರ್ ಇರಲ್ಲ. ಇವೆರಡು ಮಿಕ್ಕಿದ್ದೆಲ್ಲ ಸಿಗ್ತದಲ್ಲಿ ಬೇರೆ ಆಪ್ ಅಲ್ಲಿ.